ಇದೇ ಫಸ್ಟ್ ಅಂಡ್ ಲಾಸ್ಟ್ ಇದೇ ಫಸ್ಟ್ ಅಂಡ್ ಲಾಸ್ಟ್ ಮತ್ತೆ ಮಾಡಿದ್ರೆ ಗೊತ್ತಾಯ್ತು. ಮತ್ತೆ ಮಾಡಿದ್ರೆ ಮುಖ ತೋರಿಸಿ. ವಿಡಿಯೋ ನೋಡಿದ್ರಲ್ಲ, ನಾನು ಅಂಕೋಲ ಕಾರ ಹೋಗ್ತಿದ್ದೆ. ಬಸ್ಸಿನ ಟೈಮಿಂಗ್ 4 ಗಂಟೆ ಇತ್ತು. ನನ್ ಜೊತೆ ನನ್ನ ತಮ್ಮ ಕೂಡ ಇದ್ದ. ಅವನಿಗೆ ವಿಂಡೋ ಸೀಟ್ ಬೇಕಂತ ಹೇಳ್ದ. ಅದಕ್ಕೆ ವಿಂಡೋ ಸೀಟ್ ಬಿಟ್ಟು ಕೊಟ್ಟೆ. 3 ಸೀಟ್ ಇತ್ತು. ಫಸ್ಟ್ ವಿಂಡೋ ಸೀಟ್ ಅಲ್ಲಿ ತಮ್ಮ ಕೂತ್ಕೊಂಡಿದ್ದ, ಮಿಡಲ್ ನಾ ಕೂತಿದ್ದೆ. ಈ ಕಡೆ ಸೀಟ್ ಖಾಲಿ ಇತ್ತು. ಸಂಜೆ 4 ಗಂಟೆ ಸುಮಾರು ಎಲ್ಲರೂ ಆಫೀಸ್ ಇರ್ಲಿ, ಸ್ಕೂಲ್ ಇರ್ಲಿ, ಎಲ್ಲರೂ ಮನೆಗೆ ಹೋಗ್ತಾರೆ. ಸೊ ಈ ಕಡೆ ಸೀಟ್ ಖಾಲಿ ಇತ್ತು ನಂದು. ಒಂದ್ ಹುಡುಗ ಬಂದ್ ಸೈಡ್ ಕೂತ್ಕೊಂಡ. ಅವ್ನ್ ಅರೌಂಡ್ 28 ಇಯರ್ ಒಳಗಿರ್ಬೋದು. ಸೊ ನಾನ್ ಯಾವ ಹುಡುಗರಿಗೂ ಪಕ್ಕ ಕುಳಿಸ್ಕೊಳ್ಳೋದಿಲ್ಲ. ಅವ್ನ್ ಬಂದ್ ಕುತ್ಕೊಂಡ. ಮತ್ ನಾ ಹೇಳಿಕ್ ಹೋಗುದಿಲ್ಲ ಎದ್ದೋಗಂತ, ಯಾಕಂದ್ರೆ ಗೌರ್ಮೆಂಟ್ ಬಸ್ ಅದು. ಸುಮ್ನಾದೆ. ಜಸ್ಟ್ ಮಲ್ಗಿದ್ದೆ. ಅಂದ್ರೆ ನಂಗೆ ನಿದ್ರೆ ಇಲ್ಲ ಆಗಿತ್ತು. ಕರಳು ಉತ್ಸವ, ಅಂಕೋಲ ಅಂತ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಸೊ ನಿದ್ರಂಗ್ ಇಲ್ಲ ಆಗಿತ್ತು. ಮಲ್ಗಿದ್ದೆ ಬಸ್ಸಲ್ಲಿ. ಒಂದ್ 10 ನಿಮಿಷ ಆಗಿದೆ. ಎದ್ಕೊಂಡು ಹಿಂಗ ನೋಡ್ತೀನಿ, ಆ ಬೋಳಿ ಮಗನ್ ಕೈ ಹಿಂಗ್ ಉಂಟು ನದಿ ಮೇಲೆ. ನಂಗೆ ನೋಡ್ ಶಾಕ್. ಆ ಟೈಮಲ್ಲಿ ನನ್ ಕೈ ಫುಲ್ ನಡ್ಗೋಗಿದೆ. ಏನು ಮಾಡ್ಲಿ ನಂಗೆ. ಆ ಟೈಮಲ್ಲಿ ನಾನು ಒಬ್ಬಳಿದ್ದೀನಿ, ಎಂತ ಮಾಡ್ಲಿ. ಫಸ್ಟ್ ಧೈರ್ಯ ತಗೊಂಡೆ, ಬೈದೆ. ಇದೇ ಮಾಡ್ಲಿಕ್ಕೆ ಬರ್ತೀನಿ ಹಾಗೆ ಅಂತ ಬೈದೆ. ಅಷ್ಟು ಬೈದ್ರು ಕೂಡ ಆ ಬೋಳಿ ಮಗ ಅಲ್ಲಿ ಎದ್ದು ಹೋಗ್ಲಿಲ್ಲ. ಕಡೆ ನಾನೇನು ಬೈದಿ ಎದ್ ಕಳ್ಸೋ ಕೊಟ್ಟು ಹೋಗಂತ. ಆದ್ರೂ ಕೂಡ ನನ್ ಮನ್ಸಲ್ಲಿ ಒಂಥರ ಫೀಲಿಂಗ್ ಇತ್ತು. ಯಾಕೆ ಸುಮ್ನೆ ಬಿಟ್ಟೆ ಈ ಬೋಳಿ ಮಗನಿಗೆ, ಇಲ್ಲಿ ಬಿಡ್ಬಾರಿತ್ತು, ನಾಕ್ ಹೊಡಿಬೇಕು ಅನ್ಕೊಂಡೆ. ಕೊನೆಗೂ ಬಸ್ ಹೋಗಿ ಕಾರಲ್ಲಿ ಸ್ಟಾಪ್ ಆಯ್ತು. ಅವಾಗ ಅವ್ನು ಇಳಿತಿದ್ದ, ಅಂದ್ರೆ ಮುಖ ಮುಚ್ಕೊಂಡು ಇಳ್ತಿದ್ದಾನೆ. ಯಾಕಂದ್ರೆ ಹೇಳಿದ್ರೆ ವಿಡಿಯೋ ಮಾಡ್ತಿದ್ದೆ, ಅದೇ ಸಲುವಾಗಿ ಹೆದರ್ಕೊಂಡು. ಕಡೆಗೆ ಒಂದ್ ರಪ್ಪ ಅಂತ 2 ತಲೆ ಮೇಲೆ ಕೊಟ್ಟೆ. ಅಷ್ಟೊತ್ತಿಗೆ ಇಲ್ಲ ಮಾಡು ಅಂತ ಹೇಳ್ದ. ಈ ವಿಡಿಯೋ ಅವ್ನ ಫೋಟೋಲ್ ಹಾಕಿರ್ತಿ. ಈ ವಿಡಿಯೋ ಅವ್ನ ಮನೆಗೆ ರೀಚ್ ಆಗ್ಬೇಕು, ಗೊತ್ತಾಯ್ತು. ಅವ್ನ ಅಕ್ಕ ಇರ್ಲಿ, ಅವ್ನ ತಂಗಿ ಇರ್ಲಿ, ಅವ್ರ ಅಮ್ಮ ಇರ್ಲಿ, ಎಲ್ಲರಿಗೂ ರೀಚ್ ಆಗ್ಬೇಕು. ಯಾಕಂದ್ರೆ ಹೇಳಿದ್ರೆ ಈ ಬೋಳಿ ಮಗ ಇಂತ ಕಚ್ಚಡ ಕೆಲಸ ಮಾಡ್ತಾರೆ, ಎಲ್ಲರಿಗೂ ಗೊತ್ತಾಗಬೇಕು. ತನ್ನ ಮಗ ಸಾಚ, ತನ್ನ ಮಗ ಸತಿ ಸಾವಿತ್ರಿ ಫೋರ್ಸ್ ಕೊಡ್ತಾರಲ್ಲ, ಎಲ್ಲರೂ ಗೊತ್ತಾಗಬೇಕು. ಅವ್ನ ಮಗ ಎಂತ 3rd ಕ್ಲಾಸ್ ಲೋಫರ್ ಇರೋದಂತ, ಗೊತ್ತಾಯ್ತು. ಮತ್ತೆ ಗರ್ಲ್ಸ್, ಯಾವುದೇ ಒಂದು ಬಾಯ್ ಮಿಸ್ಬಿಹೇವ್ ಮಾಡಿ ಸುಮ್ಮನೆ ಇರ್ಬಿಡುತ್ತೆ. ಅಪ್ಪಂದ ಕೊಡಿ, ಮತ್ತೆ ನೀವು ಸ್ಟ್ಯಾಂಡ್ ತಗೊಳ್ಳಿ. ಯಾರು ಇಲ್ಲ ಆದ್ರೂ ಕೂಗ್ರಿ ದೊಡ್ಡಕ್ಕೆ. ಇವನ್ ಆ ಬೋಳಿ ಮಕ್ಳು ಮಾಡಿದ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು. ಸುಮ್ಮನೆ ಇರ್ಬೇಡ್ರಿ. ಯಾಕಂತ ಹೇಳಿದ್ರೆ ಇವರಿಗೆ ತಮ್ಮ ಅಕ್ಕನ ಮೇಲೆ, ತಮ್ಮ ತಂಗಿ ಮೇಲೆ, ತಮ್ಮ ತಾಯಿ ಮೇಲೆ ಮಾಡಿದ್ರೆ ಇವ್ರದ್ದು ಕೆಳಗಿನ ಉರಿ. ಅದು ಇವ್ರು ಬೇರೆ ಹೆಣ್ಮಕ್ಳು ಮಾಡಿದ್ರೆ ಮಜಾ, ಬಾಕಿ ಮನೆ ಹೆಣ್ಮಕ್ಳು ಮಜಾ ಇವರಿಗೆ ಅಲ್ಲ. ಗೊತ್ತಾಗಬೇಕು. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಅವ್ನು ಮುಸುಳಿಗೆ ಎಲ್ಲರಿಗೂ ಗೊತ್ತಾಗಬೇಕು ಇಂತ ಕಚ್ಚಡ ಲೋಫರ್ ಅಂತ ಇವನು. ಇದೇ ಮಾಡಿ ಬರ್ತೀರಿ ಬಸ್ಸಿಗೆ? ಇದೇ ಮಾಡಿ ಬರ್ತೀರಿ ಬಸ್ಸಿಗೆ? ಹೇಳ್ರಿ ನಮ್ಮ